RSSನ ಬ್ಯಾನ್ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಂತಹ ಪ್ರಿಯಾಂಕ ಖರ್ಗೆ ಅವರಿಗೋಸ್ಕರ ಈ ವಿಡಿಯೋ. ನಿಮ್ಮ ಅಜ್ಜಿ ಇಂದಿರಾ ಗಾಂಧಿ ಕೈಲೇ ಏನೂ ಮಾಡ್ಕೊಳಕ್ಕಾಗಲಿಲ್ಲ, ಇನ್ನು ನಿಮ್ಗಳ ಕೈಲಿ ಏನು ಸಾಧ್ಯ? ಇನ್ನು ಸಂಘದ ಚಟುವಟಿಕೆಗಳು, ಸಂಘದ ಶಾಖೆ ಅದು ಸರ್ಕಾರಿ ಜಾಗದಲ್ಲಿ ಆಗಬಾರ್ದು ಅನ್ನುವಂಥ ತೀರ್ಮಾನವನ್ನು ನೆನೆಸ್ಕೊಂಡ್ರೆ ನಗೆ ಬರುತ್ತೆ. ಯಾಕಂದರೆ ಅಂದು ಮೋಹಿತೇವಾಡ ಅನ್ನುವಂಥ ಒಂದು ಅಂಗಳದಲ್ಲಿ ಆರಂಭವಾದಂತಹ ಸಂಘ ಇವತ್ತು ಮನೆಯ ಅಂಗಳದಲ್ಲಿ ತನ್ನ ಚಟುವಟಿಕೆಯನ್ನು, ತನ್ನ ಶಾಖೆಯನ್ನು ನಡೆಸುವಂತಹ ಸಾಮರ್ಥ್ಯ ಹೊಂದಿರಬೇಕಾದ್ರೆ ಸರ್ಕಾರಿ ಜಾಗದ ಅವಶ್ಯಕತೆ ಏನಿದೆ ರೀ ನಮಗೆ? ಇನ್ನು ಮತ್ತೊಂದು ಹೇಳಿಕೆ ನಿಮ್ದು ಗಮನಿಸಿದ್ದೇನಂತ ಹೇಳಿದ್ರೆ, ಸಂಘಕ್ಕೆ ಹೇಗೆ 300-400 ಕೋಟಿ ಆದಾಯ ಬಂತು ಅಂತ ಕೇಳಿದ್ದೀರಾ. ನೀವು ಮತ್ತು ನಿಮ್ಮಪ್ಪ ಸೇರಿಕೊಂಡು 30-40 ವರ್ಷಗಳಲ್ಲಿ 3,000-4,000 ಕೋಟಿಗೂ ಹೆಚ್ಚು ಇಲ್ಲೀಗಲ್ ಆದಾಯವನ್ನು ಮಾಡಿರಬೇಕಾದ್ರೆ 100 ವರ್ಷಗಳಲ್ಲಿ ಸಂಘಕ್ಕೆ ಅಫಿಷಿಯಲ್ ಆಗಿ, ಲೀಗಲ್ ಆಗಿ 300-400 ಕೋಟಿ ಆದಾಯ ಮಾಡೋದು ಕಷ್ಟನಾ? ಅಂಥ ಎಮರ್ಜೆನ್ಸಿ ಟೈಮಲ್ಲೇ ಸಂಘದ ಚಟುವಟಿಕೆಗಳನ್ನು ನಡೆಸಬಾರ್ದು ಅಂತ ಹೇಳಿದಾಗಲೇ ಸಂಘದ ಚಟುವಟಿಕೆಗಳನ್ನು ತಡೆಯೋಕ್ಕಾಗಿಲ್ಲ. ಅಂಥದ್ರಲ್ಲಿ ಇವಾಗ ಕೋಟ್ಯಾಂತರ ಸ್ವಯಂ ಸೇವಕರಿರುವಂತಹ ಸಮಯದಲ್ಲಿ ನಿಜವಾಗ್ಲೂ ತಡೆಯೋಕ್ಕಾಗತ್ತಾ ಸಂಘದ ಅಲೆಯನ್ನು?